ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹುಷಾರು ಬಿಡಿ, ಹುಷಾರು. ಅಮ್ಮ, ನನ್ನ ಸೊಸೆ ಜೊತೆ ಒಂದೆರಡು ಮಾತಾಡಬೇಕು. ಟೈಮ್ ಆಗಿದೆ ಅಂದ್ರು ಮತ್ತೇನಮ್ಮ ನಿಮ್ದು? ಸರಿ ಬೇಗ ಮಾತಾಡಿ ಮುಗಿಸಿ ಹೊರಡಿ. ತುಳಸಿ, ಇಲ್ಲಿ ಮಾತು ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣವ. ಒಂದು ಕೆಟ್ಟದಾದ್ರೆ ಅದರಿಂದ ಇನ್ನೊಂದು ಒಳ್ಳೇದಾಯ್ತದೆ. ಮಗು ಇಲ್ಲ ಅಂತ ಒಂದಲ್ಲ ಒಂದಿನ ಎಲ್ರಿಗೂ ಹೇಳಲೇಬೇಕು. ಗರ್ಭಪಾತ ಶಿವರಾಜು ಮನೇಲಿ ಆಯ್ತು ಅಂತ ಹೇಳೋದಕ್ಕಿಂತ ಇಲ್ಲಿದ್ದಾಗಲೇ ಆಯ್ತು ಅಂತ ಸುಳ್ಳು ಹೇಳ್ಬಿಡವ. ಅತ್ತೆ, ಒಂದು ಸುಳ್ಳಿಗೆ ಇನ್ನೊಂದು ಸುಳ್ಳ ಬೇಡ ಅತ್ತೆ. ನಮ್ಮ ಮನೆಯವ್ರು ಹೇಗಿದ್ದನ್ನು ಒಪ್ಕೊಂಡು ನನ್ನ ಜೊತೆ ಇದ್ದಾರೋ ಹಾಗೆ ಆ ವಿಷಯನೂ ಅರ್ಥ ಮಾಡಿಕೊಂಡು ನನ್ನ ಕ್ಷಮಿಸೋ ಕಾಲ ಬರುತ್ತೆ. ಅಲ್ಲಿವರೆಗೂ ನಾವು ಕಾಯೋಣ. ಅವಸರಪಟ್ಟು ನಾವೇನು ಮಾಡೋದು ಬೇಡ ಅತ್ತೆ. ಸರಿ ಕಣವ ತುಳಸಿ, ಹಂಗೆ ಮಾಡೋಣ. ತುಳಸಿ ಬಾಮ್ಮ, ಟೈಮ್ ಆಯ್ತು. ಸರಿ ಅತ್ತೆ, ನಾನಿನ್ ಬರ್ತೀನಿ. ಹುಷಾರು. ಯಾರಣ್ಣ ಅದು ನಡುಕ್ತಾ ಇರೋಂಗಿದೆ? ಯಾರೋ ಗೊತ್ತಿಲ್ಲ ಅಣ್ಣ, ನೋಡೋಣ ಬಾ. ಯಾರಪ್ಪ ನೀನು ಇಷ್ಟೊಂದು ನಡುಕ್ತಾ ಇದೀಯಾ? ಹುಷಾರಿಲ್ವಾ? ಹೌದಣ್ಣ. ಏನಪ್ಪ ಇಷ್ಟೊಂದು ಜ್ವರ ಬಂದಿದೆ? ಮುಖ ಎಲ್ಲ ಸುಟ್ಟಿರೋ ಥರ ಇದೆ. ಬೆಂಕಿ ತಗಲಿ ಸುಟ್ಟೋಯ್ತಣ್ಣ. ನೋವಿಗೆ ಜ್ವರ ಬಂದಿರಂಗಿದೆ. ಇಲ್ಲೇ ಹತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗ್ಬೋಣ ಬಾ. ಬೇಡ ಅಣ್ಣ, ಬೆಳಿಗ್ಗೆ ಅಷ್ಟರಲ್ಲಿ ಸರಿ ಹೋಗುತ್ತೆ. ಬೆಳಗ್ಗೆವರೆಗೂ ಕಾದ್ರೆ ಸತ್ತೇ ಹೋಗ್ತೀಯಾ. ಇಲ್ಲೇ ಹತ್ರದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಅಲ್ಲೇನು ದುಡ್ಡು ಕಟ್ಟಂಗಿಲ್ಲ. ಬಾ ಹೋಗೋಣ. ಹಿಡ್ಕೋ ಬಾ. ನಾನು ಕೊಡೋ ಟ್ಯಾಬ್ಲೆಟನ್ನು ಕರೆಕ್ಟಾಗಿ ತಗೋಬೇಕು. ಸರಿ ಸರ್. ಬನ್ನಿ ಬನ್ನಿ, ಈ ಕಡೆ ಬನ್ನಿ, ಕೂತ್ಕೊಳ್ಳಿ. ಡಾಕ್ಟ್ರೇ, ತುಂಬ ಜ್ವರ ಇದೆ. ಬೀದಿಲಿ ನಡುಕ್ತಾ ಮಲಗಿದ್ರು. ಸರಿ, ಯಾರು ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಕರ್ಕೊಂಬಂದ್ವಿ. ಏನಪ್ಪ ಆಯ್ತು? ಆ ಮುಸ್ಕುನ್ ತೆಗಿ. ಏನಪ್ಪ ಆಯ್ತು? ನಿನ್ ಮುಖ ಎಲ್ಲ ಇಷ್ಟೊಂದು ಸುಟ್ಟೋಗಿದೆ. ಅಡುಗೆ ಮನೆಯಲ್ಲಿ ಸ್ಟವ್ ಬಸ್ಟ್ ಆಗಿ ಹೀಗಾಗೋಯ್ತು ಡಾಕ್ಟರ್. ಗಾಯ ಪೂರ್ತಿ ಸೆಪ್ಟಿಕ್ ಆಗಿದೆ. ಏನು ಟ್ರೀಟ್ಮೆಂಟ್ ತಗೊಂಡಿಲ್ವಾ ನೀವು? ಈ ನೋವಿಗೆ ಜ್ವರ ಬಂದಿರೋದು, ತಕ್ಷಣ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ನಾವು. ಅಡ್ಮಿಟ್ ಎಲ್ಲ ಏನು ಬೇಡ ಡಾಕ್ಟರ್, ಟ್ಯಾಬ್ಲೆಟ್ಸ್ ಇದ್ರೆ ಕೊಡಿ ಸಾಕು. ನೀನು ಹೇಳ್ದಂಗೆಲ್ಲ ನಿನಗೆ ಟ್ಯಾಬ್ಲೆಟ್ ಕೊಟ್ರೆ ಗುಣ ಆಗಲ್ಲಪ್ಪ. ನಿನಗೆ ಆಂಟಿಬಯೋಟಿಕ್ ಇಂಜೆಕ್ಷನ್ ಕೊಟ್ರೆ ಸರಿ ಹೋಗೋದು. ಹೀಗೆ ಬಿಟ್ರೆ ನಿನ್ನ ಜೀವಕ್ಕೆ ಆಪತ್ತು. ನಾನು ಹೇಳ್ದಂಗೆ ಕೇಳು, ನೀನು ಹೋಗಿ ಅಡ್ಮಿಟ್ ಆಗು. ಸರಿ ಡಾಕ್ಟರ್. ರಕ್ಷಿತಾ, ಇಲ್ಲಿ ಬಾರಮ್ಮ. ಇಲ್ಲಿ ಇವ್ರನ್ನ ಕರ್ಕೊಂಡೋಗಿ ಇಮಿಡಿಯೇಟ್ ಅಡ್ಮಿಟ್ ಮಾಡಿ ಡ್ರೆಸ್ಸಿಂಗ್ ಮಾಡಿ. ನಾನು OPD ಮುಗಿಸ್ಕೊಂಡು ಬರ್ತೀನಿ. ಓಕೆ ಸರ್.
ಏನ್ ಮೇಡಮ್ ಇನ್ನು ಎಷ್ಟು ಜನನ ಹಾಕ್ಬೇಕು ಅಂತಿದ್ದೀರಾ? ಏಯ್ ಬಾಯಿ ಮುಚ್ಕೊಂಡು ನಿನ್ ಕೆಲ್ಸ ನೋಡೆ. ಏನೇ ಡಿಂಗ್ ಡಂಗ್ ರಾಣಿ, ಏನ್ ಕೇಸ್? ಏನೇ ನಿನ್ನ ಹೆಸರು? ಏ ಗೂಬೆ, ನಿನ್ನೇ ಕೇಳ್ತಿರೋದು. ಇವಳ್ದೊಳ್ಳೆ ಕತೆ ಆಯ್ತಲ್ಲ, ಸುಮ್ಮನೆ ಹೇಳ್ತಾ ಇದ್ದಾಳೆ. ಏಯ್, ಏನಾಯ್ತು? ಅಳ್ಬೇಡ, ಬಾ ಕೂತ್ಕೋ. ಯಾಕಿಂಗ್ ಜೋರ್ ಮಾಡ್ತೀರಾ? ಹೋದ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಇಲ್ಲಿಗೆ ಬಂದಿದೀವಿ. ಇವಾಗ ಗೊತ್ತಿದ್ದು ಇನ್ನೊಬ್ರು ಮನ್ಸಿಗೆ ನೋವು ಮಾಡ್ತಿರಲ್ಲ, ಆ ಪಾಪ ಸುಮ್ನೆ ಬಿಡೋದಿಲ್ಲ. ಅವರಿಬ್ರು ಹೆಂಗಾರ ಸಾಯ್ಲಿ, ಆಡೋಣ ಆಟ. ಏನ್ ನಿನ್ನ ಹೆಸರು? ಮಾಧುರಿ. ನನ್ನ ಹೆಸರು ತುಳಸಿ. ನಾನು ಯಾವ ತಪ್ಪು ಮಾಡಿಲ್ಲ. ನನ್ನನ್ನು ಅನ್ಯಾಯವಾಗಿ ಸುಳ್ಳು ಕೇಸ್ ಮೇಲೆ ಇಲ್ಲಿಗೆ ಬರೋ ಥರ ಮಾಡಿಬಿಟ್ರು. ಅಳ್ಬೇಡ, ನೀನು ಯಾವ ತಪ್ಪು ಮಾಡಿಲ್ಲ ಅಂತಂದ್ರೆ ನಿನಗೆ ಖಂಡಿತ ಬಿಡುಗಡೆ ಸಿಗುತ್ತೆ. ನಿಮ್ಮ ಮಾತು ಕೇಳ್ತಿದ್ರೆ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹೌದು, ನೀವು ನೋಡೋಕೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದೀರಾ. ನೀವು ಯಾಕೆ ಇಲ್ಲಿದ್ದೀರಾ? ನಿನ್ ಥರನೇ ಪಿತೂರಿಗೆ ಸಿಕ್ಕಿ ಶಿಕ್ಷೆ ಅನುಭವಿಸ್ತಿದ್ದೀನಿ. ಒಳ್ಳೆಯವ್ರಿಗೆ ಕಾಲ ಇಲ್ಲ ಬಿಡಿ. ನನ್ನನ್ನು ನೋಡಿದ್ರೆ ಕೊಲೆ ಮಾಡೋಳ ಥರ ಕಾಣಿಸ್ತಿದ್ದೀನ. ನೀನ್ ನೋಡಿದ್ರೆ ತುಂಬಾ ಮುಗ್ಧೆ ಅನ್ಸುತ್ತೆ. ಅಳಬೇಡ. ನಾನು ಮುಗ್ದೆ ಅಲ್ಲ ಕಣೆ, ನಿನ್ನನ್ನು ಮುಗ್ಸಕ್ ಬಂದಿರೋಳು. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಸದ್ಯಕ್ಕೆ ಚೆನ್ನಾಗಿಲ್ಲ ಮಾಧುರಿ. ನಾನು ಚೆನ್ನಾಗಿರ್ಬೇಕು ಅಂದರೆ ನಿನ್ನಿಂದ ಒಂದು ಕೆಲಸ ಆಗಬೇಕು. ಅದೇನಾಗಬೇಕು ಕೇಳಿ ಮೇಡಮ್, ನಿಮ್ಗಿಲ್ಲ ಅಂತೀನಾ? ಜೈಲಲ್ಲಿರೋ ಕೈದಿಗಳಿಗೆ ಬಿಡುಗಡೆ ಕೊಡೋದ್ರಲ್ಲಿ